ಏನ್ ನನ್ ಕರ್ದಿದ್ ಕೇಳಿಸ್ಲಿಲ್ವಾ? ಅಣ್ಣ ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಅಣ್ಣ. ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಅವಳು ನನ್ನ ಇದ್ರಲ್ಲಿ ಸಿಕ್ಕಾಕಿಸ್ಬಿಟ್ಟಿದ್ದಾಳೆ. ಈಗ ನಾನ್ ನಿನಗೇನಂದೆ ಅಂತ ಅಳ್ತಿದ್ಯಾ? ಕರ್ದಿದ್ದು ಅದಕ್ಕೇನೆ ಅಲ್ವಾ? ಏನ್ ತಪ್ಪು ಮಾಡಿದ್ಯಾ ಅಂತೀನಿ. ಹಾಗಾದ್ರೆ ನನ್ನ ಕರ್ದಿದ್ದು ಹೊರಗಡೆ ನನಗ್ ಕೆಲ್ಸ ಇದೆಯಮ್ಮ. ಶಾಪ್ಗೆ ಸಾಮಾನ್ ಬರ್ತಿದೆ. ನಿನ್ ಗಂಡನ ಹತ್ರ ಹೋಗಿ ಆ ಕೆಲ್ಸ ನೋಡ್ಕೊಂತ ಹೇಳೋಣ ಅಂತ. ಅದಕ್ಕ ಕರ್ದಿದ್ದು? ಮತ್ತೇನಕ್ಕೆ ಅನ್ಕೊಂಡೆ? ಅದೇನೋ ನಂದೇನೂ ತಪ್ಪಿಲ್ಲ, ನನ್ನ ಬಲಿ ಮಾಡ್ತಿದ್ದಾರೆ ಅಂತಿದ್ಯಲ್ಲ, ಯಾಕೆ? ಅದು ನೀನ್ ಅದೇ ಅಣ್ಣ, ನೀನ್ ಕರೆದ ಕೂಡ್ಲೆ ಬರ್ಬೇಕು ಅನ್ಕೊಂಡ್ರೆ ಪಾರ್ವತಿ ಬಿಡ್ಲಿಲ್ಲ. ಅದ್ರ ಬಗ್ಗೆನೆ. ಅಷ್ಟು ಮಾತ್ರಕ್ಕೆ ಭಯ ಪಡ್ಬೇಕಾ? ನೀನೇನಂತೀಯೋ ಅಂತ. ಕರೆದ್ರೆ ಬರ್ದಿರೋದಕ್ಕೆ ಏನಂತ ಅನ್ಕೋತೀನಮ್ಮ. ಏನೋ ಕೆಲ್ಸದಲ್ಲಿ ಇದೆಯಾ ಅಂತ ಅನ್ಕೋತೀನಿ. ಏನ್ ಪದ್ಮ, ಯಾವಾಗ್ಲೂ ಇಲ್ದೇ ಇದ್ದಿದ್ದು ಇವರು ಕರೆದ ತಕ್ಷಣ ಹೆದರ್ಕೊಂಡ್ಬಿಟ್ಟಿದ್ಯಾ ನೀನು? ಏನೋ ಅತ್ತಿಗೆ, ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಭಯ ಆಗತ್ತೆ. ಸರಿ ಬಿಡಮ್ಮ. ಏನ್ರಿ ಬರ್ತೀರಾ? ಏನಾಯ್ತು ಜಾನಕಿ? ನೀವು ಪಂಚಾಂಗ ಕೇಳಿದ್ರಿ ಅಲ್ವಾ? ಅದು ಅಲ್ಲಿ ಮೇಲಿದೆ. ಪಂಚಾಂಗನ ಯಾರಾದ್ರೂ ಸಿಗದಷ್ಟು ಎತ್ತರದಲ್ಲಿ ಯಾರಾದ್ರೂ ಇಟ್ಕೋತಾರ? ಏನ್ ಮಾಡುದ್ರಿ, ಮಕ್ಳಿಗೆ ಹೆದರ್ಕೊಂಡು ಅದನ್ನ ತೆಗೆದು ಮೇಲಿಟ್ಟೆ. ಈ ಮಕ್ಕಳು ಅವ್ರ ಸ್ಕೂಲ್ ಪೇಪರ್ ಬಿಟ್ಟು ಬೇರೆ ಏನ್ ಪೇಪರ್ ಸಿಕ್ಕಿದ್ರು ಅದ್ರಲ್ಲಿ ಗೊಂಬೆನೋ ದೋಣಿನೋ ಮಾಡಿ ಇಟ್ಬಿಡ್ತಾರ್ರಿ. ಹೌದಾ? ಹಾಗಂತ ಅವನಿಗೆ ಸಿಗದಷ್ಟು ಎತ್ತರದಲ್ಲಿ ಇಟ್ಕೋಬೇಕೇ ಹೊರತು ನಿನಗೂ ಕೂಡ ಸಿಗದಷ್ಟು ಎತ್ತರದಲ್ಲಿ ಇಟ್ಕೊಂಡ್ರೆ ಹೇಗೆ? ಅಷ್ಟೊಂದು ಅವಶ್ಯಕತೆ ಇದ್ರೆ ನೀವಿದಿರಲ್ಲ ಅನ್ನೋ ಧೈರ್ಯ ನನಗೆ ಅಷ್ಟೇ. ಓ, ಸ್ಟೂಲ್ ಇದೆ ಅನ್ನೋ ಧೈರ್ಯ ಅಲ್ಲ ಅಂತಾಯ್ತು. ಎತ್ತರವಾಗಿರೋ ಗಂಡ ಇದ್ದಾನೆ ಅನ್ನೋ ಧೈರ್ಯ. ಅಯ್ಯೋ, ಆ ಥರ ಏನೂ ಇಲ್ಲ ರೀ. ಸರಿ, ಬಾಯಿ ಕಡೆ. ಏನ್ ಜಾನಕಿ, ಇಲ್ಲಿ ಪಂಚಾಂಗ ಇಲ್ಲ ಅನ್ಸುತ್ತೆ. ಇಲ್ಲ ರೀ, ಅಲ್ಲೇ ಇದೆ, ಹಿಂದೆ ಇರ್ಬೇಕು. ಇಲ್ಲ, ಅದೇ ಅಲ್ಲಿ ಹಿಂದೆ 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 ಹಿಂದೆ. ಎಲ್ಲಿದೆ? ಆದ್ರೂ ಇಷ್ಟು ಎತ್ತರದಲ್ಲಿ ಹೇಗಿಟ್ಟೆ ಜಾನಕಿ? ಅಯ್ಯೋ, ಅವಾಗ ಸ್ಟೂಲ್ ಹತ್ತಿ ಇಟ್ಬಿಟ್ಟೆ. ಮತ್ ಈಗ್ಲೂ ಆ ಸ್ಟೂಲ್ನ ತಗೋ. ಆ ಸ್ಟೂಲ್ ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ತಿರುಗಿ ಕಡೆ. ಅಯ್ಯೋ ಅಯ್ಯೋ, ಏನ್ರಿ ಇದು? ಅಯ್ಯೋ ಅಯ್ಯೋ ರೀ, ಮಕ್ಕಳು ನೋಡಿದ್ರೆ ಏನ್ ಅನ್ಕೊಡಲ್ಲ, ಬಿಡ್ರಿ, ಕೆಳಗಿಳಿಸಿ. ಬೇಡ 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 ಅನ್ನೋ ಬದಲು ಆ ಪಂಚಾಂಗನ ತೆಗೆದೇ ಬಿಡ್ಬೋದು. ತಗೋ. ಅಪ್ಪ, ಸಿಕ್ತು. ಹ, ಏನ್ರಿ ನೀವಿನ್ನೂ ಚಿಕ್ಕ ಹುಡುಗ ಅಂತ ಅನ್ಕೊಂಡಿದ್ದೀರಾ? ದೇಹಕ್ಕೆ ವಯಸ್ಸು ಜಾಸ್ತಿ ಆಗತ್ತೆ ಹೊರತು ಮನ್ಸಿಗೆ ವಯಸ್ಸು ಜಾಸ್ತಿ ಆಗಲ್ಲ ಜಾನಕಿ. ಆಗಲ್ಲ ಬಿಡಿ. ಮಕ್ಕಳು ನೋಡಿದ್ರೆ ಏನ್ ಅನ್ಕೊಳಲ್ಲ. ಮಕ್ಕಳ ಹೆಸರು ಹೇಳಿ ನಮಗ್ ಗೊತ್ತಿಲ್ದೇನೆ ನಾವೇ ವಯಸ್ಸು ಜಾಸ್ತಿ ಮಾಡ್ಕೊಂಡ್ರೆ ಹೇಗೆ? ಆಹಾ, ನೀವೇನು ಇನ್ನೂ 17 ವರ್ಷ ಆಗ್ತಿರೋ ಬಾಲಕ ಅಲ್ಲಪ್ಪ, 50 ವರ್ಷ ಆಗ್ತಿರೋ ವಯಸ್ಕ. ಅದಲ್ಲ ಜಾನಕಿ, ಸ್ಟೂಲ್ ಹತ್ತಿ ಬಿದ್ದೋಗ್ತೀಯ ಅಂತ. ಅದ್ಯ, ಏನಿದು? ಇನ್ನೂ ಅವಳು ಮನೇಲೇ ಇದ್ದಾಳೆ? ಮಾತಾಡೇನಾದ್ರು. ಮಾವನ್ ಹೇಳ್ತೀನಿ ಅಂತ ಹೋದಲ್ಲ ನೀನು, ಹೇಳಿಲ್ವಾ? ಹೇಳೋದಕ್ಕೇನಿದೆ? ಏನ್ ಈ ತರ ಮಾತಾಡ್ತಿದ್ಯಾ? ಅವಳು ನಿನ್ನ ಸಾಯ್ಸಕ್ ನೋಡಿದ್ಲು. ಆ ವಿಷಯನ ಚಿಕ್ಕತ್ತೆ ನಿನಗೆ ಹೇಳಿದ್ರಲ್ಲ, ಅದನ್ನ ಹೇಳ್ತೀನಿ ಅಂತ ತಾನೆ ನಿನ್ ಮಾವನ ಹತ್ರ ಹೋಗಿದ್ದು.
ನನ್ನ ಸಾಯಿಸ್ಬೇಕು ಅಂತ ನೋಡಿದ್ದು ಚಾರು ಅಲ್ಲ, ಏನು ಚಾರು ಅಲ್ವಾ? ಮತ್ತಿನ್ಯಾರು? ಚಿಕ್ಕತ್ತೆನಾ ಇಲ್ಲ ನಮ್ಮಮ್ಮನ? ಯಾರು ಅಲ್ಲ ಸೀನು. ಏನಾಗಿದೆ ಅಥ ನಿನಗೆ? ಏಕೆ ನಿನ್ ಪ್ರಾಣ ತೆಗಿಯಕ್ ನೋಡ್ದವ್ರ ಮೇಲೆ ಕರುಣೆ ತೋರಿಸ್ತಾ ಇದೀಯಾ? ನೀನಿಲ್ಲ ನನ್ ಮಾತ್ ಕೇಳು, ಅಲ್ಲಿ ನಿಮ್ಮಪ್ಪ ಸೇಫ್. ಇಲ್ಲ ಅಂದ್ರೆ ಯಾವತ್ತೋ ಹೋಗ್ಬೇಕಾಗಿರೋ ಪ್ರಾಣ ಇವತ್ತೇ ಹೋಗ್ಬಿಡುತ್ತೆ. ಮಾತಾಡುವ ಅಧ್ಯ, ಏನಾಗಿದೆ ನಿನಗೆ? ನಿನ್ನ ಸಾಯಿಸೋದಕ್ ನೋಡಿದ್ದು ಚಾರು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಆದ್ರೂ ಕೂಡ ಯಾಕೆ ಹಿಂಜರಿತಾ ಇದೆಯಾ? ಚಾರು ಅಲ್ಲ. ಚಾರು ಅಲ್ಲ ಅಂದ್ಮೇಲೆ ಇನ್ಯಾರು? ಯಾರು ಅಂತ ಅವ್ರು ನಿನಗೆ ಹೇಳಿದಾರೆ ತಾನೆ? ಯಾಕೆ ನನ್ಗೂ ಕೂಡ ಹೇಳಕ್ಕಾಗಲ್ವಾ? ಅದ್ಯಾರೇ ಆದ್ರೂ ಪರವಾಗಿಲ್ಲ, ಹೇಳಾದ್ಯ. ನಿನ್ನ ಸಾಯ್ಸಕ್ ನೋಡಿದವರು ಈ ಮನೇಲಿ ಇರಬಾರ್ದು. ನಮ್ಮ ಮನೇಲಿರೋರು ಯಾರೂ ಅಲ್ಲ. ಮತ್ತೆ ಯಾರೋ ಗೊತ್ತಿಲ್ಲ. ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ವಿ, ಆದ್ರೆ ಗೊತ್ತಾಗ್ಲಿಲ್ಲ.